ಕೇಸಿಂದ ಈ ಥರ ನಮ್ಮ ಡಿಸ್ಟ್ರಿಕ್ಟಲ್ಲಿ ಪೆಟ್ರೋಲ್ ಡೀಸೆಲ್ ಪಂಪ್ಸಲ್ಲಿ ಈ ಥರ ಇಶ್ಯೂ ಆಗ್ತಾಯಿದೆ ಅಂತ ಗೊತ್ತಾಯಿತು. ಇಮಿಡಿಯೇಟ್ಲಿ ನಮ್ಮ ಕಡೆಯಿಂದ ಪೊಲೀಸ್ ಮತ್ತು ತಹಶೀಲ್ದಾರ್ ಅವರು ಹೋಗಿ ಅಲ್ಲಿರೋ ಪ್ಯಾನಿಕ್ ಸಿಚುವೇಶನ್ ಏನೂ ಇಲ್ಲ, ನಮಗೆ ಸಫಿಷಿಯಂಟ್ ಸ್ಟಾಕ್ ಅವೈಲೇಬಲ್ ಇದೆ ಅಂತ ಲೋಕಲಿ ಅಟೆಂಡ್ ಮಾಡಿದ್ದಾರೆ. ನಮ್ಮ ಕಡೆಯಿಂದ ಕೂಡ ಥ್ರೂ ಪ್ರೆಸ್ ಮತ್ತು ಪ್ರೆಸ್ ನೋಟ್ ನಾವು ಇಶ್ಯೂ ಮಾಡ್ತಾ ಇದ್ದೀವಿ. ನಮ್ಮ ಡಿಸ್ಟ್ರಿಕ್ಟಲ್ಲಿ ಟೋಟಲ್ IOCL ಇದೆ, BPCL ಇದೆ, HPCL ಮತ್ತು ನಾಯರಾ ಅಂತ 4 ಕಡೆಯಿಂದ ರಿಟೇಲ್ ಔಟ್ಲೆಟ್ಸ್ ಇದೆ. ಪೆಟ್ರೋಲ್ಗೆ ಮತ್ತು ಡೀಸೆಲ್ಗೆ ಸೇರಿ ಒಂದು 117 ರಿಟೇಲ್ ಔಟ್ಲೆಟ್ಸ್ ನಮ್ಮ ಡಿಸ್ಟ್ರಿಕ್ಟಲ್ಲಿ ಇದೆ. ಟೋಟಲ್ ಕೆಪಾಸಿಟಿ ಈಚ್ ಮೋರ್ ದೆನ್ 2000 ಕಿಲೋಲೀಟರ್ಸ್ ಹೋಲ್ಡಿಂಗ್ ಕೆಪಾಸಿಟಿ ನಮ್ಮಲ್ಲಿ ನಮ್ಮ ಡಿಸ್ಟ್ರಿಕ್ಟಲ್ಲಿ ಇದೆ. ಸೊ ಯಾವುದೂ ಶಾರ್ಟೇಜ್ ಅಂತ ಇಲ್ಲ. ಈಗ ಪ್ರೆಸೆಂಟ್ ಆಲ್ಮೋಸ್ಟ್ 62% ಏನು ಅವ್ರದ್ದು ಬಂಕ್ದು ಸ್ಟೋರೇಜ್ ಕೆಪಾಸಿಟಿ ಇದೆಯೋ ಅದರಲ್ಲಿ 62% ಸ್ಟಾಕ್ ಅವೈಲೇಬಲ್ ಇದೆ. ಮತ್ತು ಖಾಲಿ ಆದರೂ ರೀಫಿಲ್ಲಿಂಗ್ ಅವ್ರ ಕಡೆಯಿಂದ ಮಾಡ್ತಾ ಇದ್ದಾರೆ. ಸೊ ಯಾವುದೂ ಪ್ಯಾನಿಕ್ ಆಗೋದಕ್ಕೆ ಅವಶ್ಯಕತೆ ಏನೂ ಇಲ್ಲ. ನಮ್ಮಲ್ಲಿ ಸಫಿಷಿಯಂಟ್ ಸ್ಟಾಕ್ ಇದೆ. ನೀವು ಕ್ಯಾನಲ್ಲಿ ತುಂಬೋದು ಅಥವಾ ಫುಲ್ ಟ್ಯಾಂಕ್ ಮಾಡಿಕೊಳ್ಳೋದು ಆ ಥರ ನಮ್ಮಲ್ಲಿ 2-3 ತಾಲೂಕಲ್ಲಿ ಏನು ಆಗ್ತಾ ಇದೆಯೋ ಅದಕ್ಕೆ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಸಫಿಷಿಯಂಟ್ ಸ್ಟಾಕ್ ಇದೆ, ಯಾವುದೂ ತೊಂದರೆ ಆಗಲ್ಲ. ವಿ ವಿಲ್ ಎನ್ಶೋರ್ ದಟ್ ದೇರ್ ಇಸ್ ಕಂಟಿನ್ಯೂಸ್ ಸಪ್ಲೈ. ಮೇಡಮ್, ಪ್ರತಿ ದಿನಕ್ಕೆ ಎಷ್ಟು ಕನ್ಸ್ಯೂಮ್ ಆಗ್ತಾ ಇದೆ ಜಿಲ್ಲೆಯಲ್ಲಿ ಮೇಡಮ್? ಈಗ ನಮ್ಮಲ್ಲಿ ಸ್ಟಾಕ್ ಅವೈಲೇಬಲ್ ಇರೋದು ಪೆಟ್ರೋಲಲ್ಲಿ 1344 ಕಿಲೋಲೀಟರ್ಸ್ ಅವೈಲೇಬಲ್ ಇದೆ ಮತ್ತು ಡೀಸೆಲಲ್ಲಿ 1700 ಕಿಲೋಲೀಟರ್ಸ್ ಅವೈಲೇಬಲ್ ಇದೆ. ಇದರಲ್ಲಿ ಪ್ರತಿದಿನ ಆನ್ ಆನ್ ಆ್ಯಾವ್ರೇಜ್ 300 to 400 ಕಿಲೋಲೀಟರ್ಸ್ ನಮಗೆ ಕನ್ಸಂಪ್ಷನ್ ಆಗ್ತಾಯಿದೆ. ನಮಗೆ ಕಂಪ್ಲೇಂಟ್ಸ್ ಬಂದಿರೋದು ಮತ್ತು ನಾವು ನೋಡಿರೋದು ಫೀಲ್ಡಲ್ಲಿ ನಮಗೆ ಫೀಡ್ಬ್ಯಾಕ್ ಬಂದಿರೋದು ದಾಂಡೇಲಿಯಲ್ಲಿ ಆಯಿತು ಮತ್ತು ಭಟ್ಕಲ್ ಹೊನ್ನಾವರ ಕಡೆ ಆಗಿದೆ ಅಂತ ಹೇಳಿ ಇಮಿಡಿಯೇಟ್ಲಿ ನಮ್ಮ ಟೀಮ್ಸ್ ಹೋಗಿ ಅಟೆಂಡ್ ಮಾಡಿದ್ದಾರೆ. ಲೋಕಲಿ ಕೂಡ ಅವರು ಲೋಕಲ್ ಮೀಡಿಯಾ ಥ್ರೂ ಕಮ್ಯುನಿಕೇಟ್ ಮಾಡಿದ್ದಾರೆ. ಎಷ್ಟು ಲೀಟರ್ ಇದೆ ಕನ್ಸ್ಯೂಮ್ ಆಗಿದೆ ಮೇಡಮ್? ಅಷ್ಟು ಡೇಟಾ ನಮ್ಮಲ್ಲಿ ಇಲ್ಲ. ಈಗ ಓವರಾಲ್ ಆ್ಯಾವ್ರೇಜ್ ಡೇಟಾ ನಮಗೆ ಸಿಕ್ಕಿದೆ, ಬಟ್ ಈ ಥರ ಪ್ಯಾನಿಕ್ ಸಿಚುವೇಶನ್ಗೆ ಏನೂ ಇಲ್ಲ. ನಮ್ಮಲ್ಲಿ ಸಫಿಷಿಯಂಟ್ ಸ್ಟಾಕ್ ಇದೆ ಅಂತ ತಮ್ಮ ಥ್ರೂ ನಾನು ಸಾರ್ವಜನಿಕರಿಗೆ ಕೇಳಬೇಕು.